ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಿಮ್ಮ ಮನೆಯ ಲಾಕರ್ನಲ್ಲಿರುವ ಚಿನ್ನದ ಬೆಲೆ ಇವತ್ತು ಎಷ್ಟು ಗೊತ್ತಾ? ನೀವು ಚಿನ್ನದ ಬೆಲೆ ಆಕಾಶಕ್ಕೋಗುತ್ತೆ ಅಂತ ಕಾಯ್ತಿದ್ದೀರಾ? ಹಾಗಾದ್ರೆ ಒಂದು ನಿಮಿಷ ನಿಲ್ಲಿ. ಜಗತ್ತಿನ ಯಾವುದೋ ಮೂಲೆಯಲ್ಲಿ ನಡೆಯುತ್ತಿರುವ ಒಂದು ರಹಸ್ಯ ಆಟ ನಿಮ್ಮ ಜೇಬಿಗೆ ಕತ್ತರಿ ಹಾಕ್ತಾ ಇದೆ. 1983ರ ನಂತರ ಬರೋಬ್ಬರಿ 40 ವರ್ಷಗಳ ಇತಿಹಾಸದಲ್ಲೇ ಕಾಣದಂತಹ ಭೀಕರ ಕುಸಿತ ಈಗ ಚಿನ್ನದ ಮಾರುಕಟ್ಟೆಯಲ್ಲಿ ಸಂಭವಿಸಿದೆ. ರಷ್ಯಾದ ಪುಟಿನ್ ತನ್ನ ಖಜಾನೆಯನ್ನೇ ಖಾಲಿ ಮಾಡ್ತಿದ್ದಾರೆ. ಅತ್ತ ಟರ್ಕಿ ದೇಶ ಬಂಗಾರವನ್ನ ಮಾರುಕಟ್ಟೆಗೆ ಸುರಿತಾ ಇದೆ. ಯಾಕೆ ಈ ಬಲಿಷ್ಠ ರಾಷ್ಟ್ರಗಳು ದಿಢೀರಂತ ಟನ್ ಗಟ್ಟಲೆ ಚಿನ್ನವನ್ನ ಮಾರ್ತಿವೆ? ಅಸಲಿಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ನಡೀತಾ ಇರುವ ಆ ಗೋಲ್ಡ್ ಗೇಮ್ ಏನು? ಯುದ್ಧದ ಸಂದರ್ಭದಲ್ಲೂ ಕೂಡ ಚಿನ್ನದ ಬೆಲೆ ಕುಸಿತಾ ಇರೋದಕ್ಕೆ ಅಸಲಿ ಕಾರಣ ಏನು? ಎಲ್ಲವನ್ನ ವಿವರವಾಗಿ ತೋರಿಸ್ತೀವಿ ನೋಡಿ. ಚಿನ್ನ ಅಂದ್ರೆ ನಮಗೆ ಬರೀ ಆಭರಣ ಅಲ್ಲ, ಅದು ನಮ್ಮ ಆಪತ್ಕಾಲದ ನಿಧಿ. ಆದರೆ ಇವತ್ತು ಅದೇ ಆಪತ್ಕಾಲದ ನಿಧಿಯನ್ನ ನಂಬಿಕೊಂಡಿದ್ದ ದೇಶಗಳೇ ಸಂಕಷ್ಟಕ್ಕೆ ಸಿಲುಕಿವೆ. ಒಂದ್ ಕಡೆ ಉಕ್ರೇನ್ ಯುದ್ಧದಿಂದ ಹೈರಾಣಾಗಿರುವ ರಷ್ಯಾ, ಇನ್ನೊಂದು ಕಡೆ ತನ್ನ ಕರೆನ್ಸಿಯನ್ನ ಉಳಿಸ್ಕೊಳ್ಳೋದಕ್ಕೆ ಹೋರಾಡ್ತಾ ಇರುವಂತಹ ಟರ್ಕಿ. ಈ ಎರಡು ದೇಶಗಳು ಮಾಡ್ತಾ ಇರುವ ಒಂದೇ ಒಂದು ಕೆಲಸ ಇಡೀ ಜಗತ್ತಿನ ಆರ್ಥಿಕತೆಯನ್ನೇ ಬುಡಮೇಲು ಮಾಡ್ತಾ ಇದೆ. ಇವತ್ತಿನ ಈ ಕಥೆಯಲ್ಲಿ ನಾವು ಕೇವಲ ನಂಬರ್ ಬಗ್ಗೆ ಮಾತನಾಡ್ತಿಲ್ಲ, ಬದಲಾಗಿ ದೇಶಗಳ ಅಳಿವು ಉಳಿವಿನ ಹೋರಾಟದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಇವತ್ತಿನ ಕಂಪ್ಲೀಟ್ ಅನಾಲಿಸಿಸ್ ಅನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಮೊದಲು ನಾವು ಒಂದು ವಿಚಾರವನ್ನ ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ದೇಶದ ಸೆಂಟ್ರಲ್ ಬ್ಯಾಂಕ್ ಚಿನ್ನವನ್ನ ಸುಮ್ಮನೆ ಮಾರಾಟ ಮಾಡೋದಿಲ್ಲ. ಚಿನ್ನ ಅನ್ನೋದು ಆ ದೇಶದ ಆರ್ಥಿಕ ಸ್ಥಿರತೆಯ ಸಂಕೇತ, ಡಾಲರ್ಗೆ ಪರ್ಯಾಯವಾಗಿರುವ ಶಕ್ತಿ ಅದು. ಆದರೆ ಇವತ್ತು ಆಕಾಶಕ್ಕೋಗಿದ್ದ ಚಿನ್ನದ ಬೆಲೆ ಏಕಾಏಕಿ ನೆಲಕ್ಕೆ ಬೀಳ್ತಾ ಇರೋದಕ್ಕೆ ಮುಖ್ಯ ಕಾರಣ ಈ ಸಪ್ಲೈ ಮತ್ತು ಡಿಮ್ಯಾಂಡ್ ಆಟ. ಯಾವಾಗ ಮಾರುಕಟ್ಟೆಗೆ ಟನ್ ಗಟ್ಟಲೆ ಚಿನ್ನ ಒಮ್ಮೆಲೆ ಹರಿದು ಬರುತ್ತೋ ಆಗ ಅದರ ಮೌಲ್ಯ ಕುಸಿಯುತ್ತೆ. ಇವತ್ತು ರಷ್ಯಾ ಮತ್ತು ಟರ್ಕಿ ದೇಶಗಳು ಮಾಡ್ತಿರೋದು ಅದನ್ನೇ. ರಷ್ಯಾ ಇವತ್ತು ತನ್ನ ಇತಿಹಾಸದಲ್ಲೇ ಕಾಣದಂತಹ ಆರ್ಥಿಕ ಬಿಕ್ಕಟ್ಟನ್ನ ಎದುರಿಸ್ತಾ ಇದೆ. ಅತ್ತ ಟರ್ಕಿಯ ಕತೆ ಕೇಳಿದ್ರೆ ನಿಮ್ಗೆ ಕಣ್ಣೀರು ಬರುತ್ತೆ. ಟರ್ಕಿಯ ಕರೆನ್ಸಿ ಲೀರಾ ಬೆಲೆ ಪಾತಾಳಕ್ಕೆ ಕುಸಿತಾ ಇದೆ. ತನ್ನ ಸುನಾಮಿಯಂತಹ ಪರಿಸ್ಥಿತಿಯನ್ನ ಎದುರಿಸೋದಕ್ಕೆ ಇರುವ ಒಂದೇ ಒಂದು ದಾರಿ, ಅದುವೇ ತಮ್ಮ ಬಳಿ ಇರುವ ಬಂಗಾರವನ್ನ ಮಾರೋದು. ಆದರೆ ಈ ಮಾರಾಟ ಎಷ್ಟು ದೊಡ್ಡ ಮಟ್ಟದಲ್ಲಿದೆ ಗೊತ್ತಾ? ಕೇವಲ 2 ವಾರಗಳಲ್ಲಿ ಟರ್ಕಿ ಮಾರಿದ ಚಿನ್ನದ ಪ್ರಮಾಣ ಕೇಳಿದ್ರೆ ನೀವು ದಂಗಾಗ್ತೀರಿ. ಮೊದಲಿಗೆ ನಮ್ಮ ದೇಶದ ಮಿತ್ರ ರಾಷ್ಟ್ರ ರಷ್ಯಾದ ಕಡೆಗೆ ಬರೋಣ. ವರ್ಕ್ ಗೋಲ್ಡ್ ಕೌನ್ಸಿಲ್ ನೀಡಿರುವ ಡೇಟಾ ಪ್ರಕಾರ ಈ ವರ್ಷದ ಮೊದಲ 2 ತಿಂಗಳಲ್ಲಿ ಅಂದರೆ ಜನವರಿ ಮತ್ತು ಫೆಬ್ರವರಿಯಲ್ಲಿ ರಷ್ಯಾ ತನ್ನ ಮೀಸಲು ನಿಧಿಯಿಂದ ಸುಮಾರು 15 ಮೆಟ್ರಿಕ್ ಟನ್ ಚಿನ್ನವನ್ನ ಮಾರಾಟ ಮಾಡಿದೆ. ಇದು ಸಣ್ಣ ಪ್ರಮಾಣ ಅಲ್ಲ ಸ್ನೇಹಿತರೆ. 2002ರ ಬಳಿಕ ರಷ್ಯಾ ಮಾರ್ತಾ ಇರುವಂತ ಅತಿ ದೊಡ್ಡ ಪ್ರಮಾಣದ ಚಿನ್ನ ಇದಾಗಿದೆ. ಅಸಲಿಗೆ ಪುಟಿನ್ ಯಾಕೆ ಹೀಗೆ ಮಾಡ್ತಿದ್ದಾರೆ? ಇದಕ್ಕೆ ಪ್ರಮುಖ ಕಾರಣ ಯುದ್ಧ. ಉಕ್ರೇನ್ ಮೇಲಿನ ಯುದ್ಧ ರಷ್ಯಾವನ್ನ ಹೈರಾಣಾಗಿಸಿದೆ. ಪಾಶ್ಚಿಮಾತ್ಯ ದೇಶಗಳು ರಷ್ಯಾದ ಸುಮಾರು $300 ಬಿಲಿಯನ್ ವಿದೇಶಿ ಆಸ್ತಿಯನ್ನ ಫ್ರೀಸ್ ಮಾಡಿವೆ. ಕೈಯಲ್ಲಿ ಹಣ ಇಲ್ಲ, ಸಾಲ ಸಿಗ್ತಾ ಇಲ್ಲ. ಜೊತೆಗೆ 2022ರಿಂದ 25ರ ಅವಧಿಯಲ್ಲಿ ರಷ್ಯಾದ ಬಜೆಟ್ ಕೊರತೆ ಬರೋಬ್ಬರಿ $183 ಬಿಲಿಯನ್ ದಾಟಿದೆ. ಈ ಕೊರತೆಯನ್ನ ನೀಗಿಸೋದಕ್ಕೆ, ಯುದ್ಧದ ಖರ್ಚು ಸರಿದೂಗಿಸೋದಕ್ಕೆ ಪುಟಿನ್ ಈಗ ತಮ್ಮ ಬಳಿ ಇರುವ ಚಿನ್ನದ ಗಟ್ಟಿಗಳನ್ನ ಓಪನ್ ಮಾರ್ಕೆಟ್ ನಲ್ಲಿ ಮಾರ್ತಾ ಇದ್ದಾರೆ. ಜನವರಿ 1ರಲ್ಲೇ ಈ ಮಾರಾಟದಿಂದ ರಷ್ಯಾ $1.46 ಬಿಲಿಯನ್ ಸಂಗ್ರಹಿಸಿದೆ. ಆದರೆ ವಿಪರ್ಯಾಸ ಅಂದ್ರೆ ಇಷ್ಟೊಂದು ಚಿನ್ನ ಮಾರಿದ್ರೂ ರಷ್ಯಾದ ಬಜೆಟ್ ಕೊರತೆ ನೀಗ್ತಾ ಇಲ್ಲ. ಈಗ ಟರ್ಕಿಯ ಕತೆ ಕೇಳಿ. ರಷ್ಯಾದು ಯುದ್ಧದ ಹಪಾಹಪಿಯಾದರೆ ಟರ್ಕಿಯದ್ದು ಬದುಕುಳಿಯುವ ಹೋರಾಟ. ಇರಾನ್ ಇಸ್ರೇಲ್ ಯುದ್ಧ ಶುರುವಾದ ಬೆನ್ನಲ್ಲೇ ಟರ್ಕಿಯ ಸ್ಥಿತಿ ಗಂಭೀರವಾಗ್ತಾ ಹೋಯಿತು. ಮಾರ್ಚ್ ತಿಂಗಳ ಕೇವಲ 2 ವಾರಗಳಲ್ಲಿ ಟರ್ಕಿ ಬರೋಬ್ಬರಿ 60 ಟನ್ ಬಂಗಾರವನ್ನ ಮಾರಾಟ ಮಾಡಿದೆ. ಇದರ ಮೌಲ್ಯ $8 ಮಿಲಿಯನ್ ಅಧಿಕ. ಯಾಕೆ ಈ ಆತುರ? ಯಾಕೆ ಈ ಗಾಬರಿ? ಯಾಕಂದ್ರೆ ಟರ್ಕಿಯ ಕರೆನ್ಸಿ ಲೀರಾ ಡಾಲರ್ ಎದುರು ದಿನ ದಿನಕ್ಕೂ ಹಳ್ಳ ಹಿಡಿತಾ ಇದೆ. ವಿದೇಶಿ ಹೂಡಿಕೆದಾರರು ಟರ್ಕಿಯಿಂದ ಹಣವನ್ನ ರಾತ್ರೋರಾತ್ರಿ ವಾಪಸ್ ಪಡಿತಾ ಇದ್ದಾರೆ. ತನ್ನ ಕರೆನ್ಸಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಟರ್ಕಿ ಬ್ಯಾಂಕ್ ಈಗಾಗಲೇ $30 ಬಿಲಿಯನ್ ಖರ್ಚು ಮಾಡಿ ಕೈ ಸುಟ್ಕೊಂಡಿದೆ. ಈಗ ಬೇರೆ ದಾರಿ ಇಲ್ಲದೆ ತನ್ನ ಬಳಿ ಇದ್ದ ಬಂಗಾರವನ್ನೇ ಅಸ್ತ್ರವನ್ನಾಗಿ ಬಳಸಿ ಮಾರುಕಟ್ಟೆಗೆ ಸುರಿತಾ ಇದೆ. ಇದರಿಂದ ಏನಾಗ್ತಿದೆ ಅಂದ್ರೆ ಮಾರುಕಟ್ಟೆಯಲ್ಲಿ ಚಿನ್ನದ ಬೇಡಿಕೆಗಿಂತ ಪೂರೈಕೆ ಹೆಚ್ಚಾಗಿ ಬೆಲೆ ದಪ್ಪಂತ ಕೆಳಗೆ ಬೀಳ್ತಾ ಇದೆ. ಆದ್ರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಈಗ ಟ್ವಿಸ್ಟ್ ಅಂದ್ರೆ ಆಫ್ರಿಕಾದ ತಾಂಜಾನಿಯಾ ಕೂಡ ಗೋಲ್ಡ್ ರೇಸ್ ನಲ್ಲಿ ಬಂದು ನಿಂತಿದೆ. ತಾಂಜಾನಿಯಾ ಯಾಕೆ ಚಿನ್ನವನ್ನ ಮಾರ್ತಿದೆ ಗೊತ್ತಾ? ಆ ದೇಶಕ್ಕೆ ರಸ್ತೆ ಕಟ್ಟೋದಕ್ಕೆ,
ವಿದ್ಯುತ್ ಸ್ಥಾವರ ಮಾಡೋದಕ್ಕೆ ಹಣ ಇಲ್ವಂತೆ. ವಿದೇಶಿ ದಾನಿಗಳು ಕೈಕೊಟ್ಟಿದ್ದಕ್ಕೆ ತನ್ನ ಬಳಿ ಇರುವ $1.3 ಬಿಲಿಯನ್ ಮೌಲ್ಯದ ಚಿನ್ನವನ್ನ ಮಾರ್ತಾ ಇದೆ. ಇನ್ನೊಂದು ಶಾಕಿಂಗ್ ನ್ಯೂಸ್ ಅಂದ್ರೆ ಪೋಲ್ಯಾಂಡ್ ಕಳೆದ 2 ವರ್ಷಗಳಿಂದ ಜಗತ್ತಿನಲ್ಲೇ ಅತಿ ಹೆಚ್ಚು ಚಿನ್ನ ಖರೀದಿಸ್ತಾ ಇದ್ದ ಪೋಲ್ಯಾಂಡ್ ಈಗ ಯೂ ಟರ್ನ್ ತೆಗೆದುಕೊಂಡಿದೆ. ತನ್ನ ಬಳಿ ಇರುವ 550 ಟನ್ ಚಿನ್ನದ ಮೀಸಲನ್ನ ಬಳಸಿ ಸುಮಾರು $13 ಬಿಲಿಯನ್ ಸಾಲ ಅಥವಾ ಹಣ ಸಂಗ್ರಹಿಸಲು ಪೋಲ್ಯಾಂಡ್ ಮುಂದಾಗಿದೆ. ಜಗತ್ತಿನ ಅತಿ ದೊಡ್ಡ ಖರೀದಿದಾರನೇ ಮಾರಾಟಕ್ಕೆ ನಿಂತರೆ ಮಾರುಕಟ್ಟೆಯ ಗತಿ ಏನಾಗಬೇಡ, ನೀವೇ ಯೋಚನೆ ಮಾಡಿ. ಬನ್ನಿ ಇದರ ಆಳವಾದ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಅಷ್ಟಕ್ಕೂ ಯಾಕೆ ಇಷ್ಟೊಂದು ದೇಶಗಳು ಒಮ್ಮೆಲೆ ಚಿನ್ನವನ್ನ ಮಾರ್ತಾ ಇವೆ ಮತ್ತು ಇದರ ಪರಿಣಾಮಗಳೇನು? ಮೊದಲೇದಾಗಿ ಚಿನ್ನವನ್ನ ಸೇಫ್ ಹೆವನ್ ಅಥವಾ ಸುರಕ್ಷಿತ ಹೂಡಿಕೆ ಅಂತ ಕರೀತಾರೆ. ಯುದ್ಧದ ಸಮಯದಲ್ಲೂ ಇದು ಬೆಲೆ ಬಾಳುತ್ತೆ. ಆದರೆ ಯಾವಾಗ ರಷ್ಯಾ ಮತ್ತು ಟರ್ಕಿಯಂತಹ ದೇಶಗಳು ಅನಿವಾರ್ಯವಾಗಿ ಚಿನ್ನವನ್ನ ಮಾರ್ತಾವೋ ಆಗ ಹೂಡಿಕೆದಾರರಲ್ಲಿ ಒಂದು ಭಯ ಶುರುವಾಗುತ್ತೆ. ಮಾರ್ಚ್ 22ರಂದು ಪ್ರತಿ ಔನ್ಸ್ಗೆ $416 ಬೆಲೆ ಕುಸಿದಿದ್ದು ಇದೇ ಕಾರಣಕ್ಕೆ. ಒಂದೇ ವಾರದಲ್ಲಿ 10%ಕ್ಕೂ ಹೆಚ್ಚು ಕುಸಿತ ಕಂಡಿದ್ದು 1983ರ ನಂತರ ಇದೇ ಮೊದಲು. ಟರ್ಕಿ ಎಂತಹ ಪರಿಸ್ಥಿತಿಯಲ್ಲಿದೆ ಅಂದ್ರೆ ಬೆಲೆ ಎಷ್ಟೇ ಇರಲಿ ನನಗೀಗಲೇ ಹಣ ಬೇಕು ಅನ್ನುವ ರೀತಿಗೆ ಬಂದಿದೆ. ಇದು ಇಡೀ ಮಾರುಕಟ್ಟೆಯನ್ನೇ ತಲ್ಲಣಗೊಳಿಸಿದೆ. ಇದರ ನಡುವೆ ನಮ್ಮ ಭಾರತ ಕೂಡ ಈ ಬಾರಿ ಚಿನ್ನದ ಖರೀದಿಯನ್ನ ಗಣನೀಯವಾಗಿ ಇಳಿಸಿದೆ. ಸಾಮಾನ್ಯವಾಗಿ ತಿಂಗಳಿಗೆ 27 ಟನ್ ಚಿನ್ನ ಖರೀದಿ ಮಾಡ್ತಾ ಇದ್ದ ಭಾರತ ಜನವರಿಯಲ್ಲಿ ಕೇವಲ 5 ಟನ್ ಖರೀದಿಸಿದೆ ಅಂದ್ರೆ ನೀವು ನಂಬಲೇಬೇಕು. ಹಾಗಾದ್ರೆ ಮುಂದೇನು? ಚಿನ್ನದ ಬೆಲೆ ಇನ್ನೂ ಇಳಿಯುತ್ತಾ? ಸ್ನೇಹಿತರೆ, ಈಗಿನ ಪರಿಸ್ಥಿತಿ ನೋಡಿದ್ರೆ ಚೀನಾ ಸತತವಾಗಿ ಚಿನ್ನವನ್ನ ಖರೀದಿಸ್ತಲೇ ಇದೆ. ಚೀನಾ ತನ್ನ ಮೀಸಲನ್ನ ಹೆಚ್ಚಿಸಿಕೊಳ್ತಾ ಇರೋದು ಮುಂದಿನ ದೊಡ್ಡ ಆರ್ಥಿಕ ಯುದ್ಧದ ಮುನ್ಸೂಚನೆಯಂತೆ ಕಾಣ್ತಾ ಇದೆ. ಅತ್ತ ಅಮೆರಿಕ ಇಂದಿಗೂ 8,000 ಟನ್ ಚಿನ್ನದೊಂದಿಗೆ ಮೊದಲ ಸ್ಥಾನದಲ್ಲಿದೆ. ಆದರೆ ರಷ್ಯಾ ಮತ್ತು ಟರ್ಕಿಯ ಮಾರಾಟ ಮುಂದುವರೆದರೆ ಚಿನ್ನದ ಬೆಲೆ ಇನ್ನೂ ಸ್ವಲ್ಪ ಕಾಲ ಒತ್ತಡದಲ್ಲಿ ಇರಬಹುದು. ಯುದ್ಧದ ಭೌಗೋಳಿಕ ಉದ್ವಿಗ್ನತೆ ಮತ್ತು ಹಣದುಬ್ಬರದ ಭಯ ಈಗಿನ ಚಿನ್ನದ ಮಾರುಕಟ್ಟೆಯನ್ನ ನಿಯಂತ್ರಿಸ್ತಾ ಇದೆ. ನೀವು ಚಿನ್ನದ ಮೇಲೆ ಹೂಡಿಕೆ ಮಾಡಬೇಕು ಅಂದಿದ್ರೆ ಜಾಗತಿಕ ರಾಜಕೀಯದ ಈ ಬದಲಾವಣೆಗಳ ಮೇಲೆ ಕಣ್ಣಿಟ್ಟಿರೋದು ತುಂಬಾನೇ ಮುಖ್ಯ. ಕೊನೆಯದಾಗಿ ಒಂದಂತೂ ನಿಜ, ಚಿನ್ನ ಅನ್ನೋದು ಬರೀ ಲೋಹ ಅಲ್ಲ, ಅದು ದೇಶಗಳ ಅಸ್ತಿತ್ವದ ಪ್ರಶ್ನೆ. ಇವತ್ತು ರಷ್ಯಾ ಮತ್ತು ಟರ್ಕಿ ತನ್ನ ಜೀವ ಉಳಿಸ್ಕೊಳ್ಳೋದಕ್ಕೆ ತನ್ನ ಹಿರಿಯರು ಕೂಡಿಟ್ಟಿದ್ದ ಬಂಗಾರವನ್ನ ಮಾರ್ತಾ ಇವೆ. ಯಾವತ್ತು ದೇಶದಲ್ಲಿ ಆರ್ಥಿಕ ಬಿಕ್ಕಟ್ಟು ಬರುತ್ತೋ ಅವತ್ತು ಈ ಆಪತ್ಕಾಲದ ನಿಧಿಯೇ ಕೈ ಹಿಡಿಯೋದು. ಆದರೆ ಈ ಮಾರಾಟದ ಆಟದ ಹಿಂದೆ ಎಷ್ಟೋ ಜನರ ಬೆವರು ಮತ್ತು ದೇಶಗಳ ಭವಿಷ್ಯ ಅಡಗಿದೆ. ಜಾಗತಿಕ ಮಾರುಕಟ್ಟೆಯ ಈ ದೊಡ್ಡ ಗೇಮ್ನಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕು. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಚಾರವನ್ನ ನಾವು ಹೇಳಲೇಬೇಕು. ನಮ್ಮ ರೂಪಾಯಿ ಕೂಡ ಪಾತಾಳಕ್ಕೆ ಬೀಳ್ತಾ ಇದೆ. ಡಾಲರ್ ಎದುರು ಸೆಂಚುರಿ ಬಾರಿಸೋದಕ್ಕೆ ತುಂಬಾ ಹತ್ತಿರದಲ್ಲಿದೆ ರೂಪಾಯಿ. ಹಾಗಂತ ಇದು ಹೆಮ್ಮೆ ಪಡುವ ಸೆಂಚುರಿ ಅಲ್ಲ, ನಮ್ಮ ದೇಶದ ಆರ್ಥಿಕತೆಯನ್ನೇ ಅಲುಗಾಡಿಸುವ ಸೆಂಚುರಿ ಇದು. ಒಂದು ವೇಳೆ ಡಾಲರ್ ಎದುರು ರೂಪಾಯಿ 100ಕ್ಕೆ ಕುಸಿದು ಬಿಟ್ರೆ ಭಾರತಕ್ಕೂ ಕೂಡ ಡೇಂಜರ್. ಅದೇನೇ ಇರಲಿ, ರಷ್ಯಾ ಮತ್ತು ಟರ್ಕಿಯ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ. ಇದೇ ರೀತಿಯ ರೋಚಕ ಮತ್ತು ನೈಜ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆನಪಿಡಿ, ಜ್ಞಾನವೇ ಶಕ್ತಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.